ಹಾಯ್ ಹೆಲೋ ಗುಡ್ ಈವ್ನಿಂಗ್ ಗೈಸ್, ಎಲ್ರಿಗೂ ಶುಭ ಸಂಜೆ. ಇನ್ನೂ ಪುಟ್ಮಲ್ ಅವರ ಮನೇಲೇ ಇದ್ದೀವಿ ನಾವು, ಯಾಕಂದರೆ ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಗೈಸ್. ಗ್ರೂಪ್ ಡಿಸ್ಕಷನ್ ಇನ್ನೂ ಸ್ಟಡಿದು ಡಿಸ್ಕಷನ್ ಮುಗ್ದಿಲ್ಲ. ಅಣ್ಣ ಇಂಥವ್ರಿಗೂ ಓದಿ 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 ಸಾಕಾಗ್ಬಿಟ್ಟು ಇವಾಗ ಮಲ್ಕೊಂಡವನೇ. ತೋರಿಸಲ್ಲ ಬಿಡ, ಆಯ್ತು ಅಳ್ಬೇಡ ಬಿಡ, ಅಳ್ಬೇಡ ನಾವು ಗೈಸ್. ಸಿದ್ದರಾಜ್ ಊರಿಗೆ ಹೋಗಿದ್ದಾನೆ, ಇವಾಗ ಬರ್ತಾನೆ. ನಾವು ನೋಡಿ ಇಲ್ಲೆಲ್ಲ ಗುಡ್ಡೆ ಹಾಕೊಂಡು ಒಂದಷ್ಟ ಬುಕ್ಗಳು ಲ್ಯಾಪ್ಟಾಪ್ಗಳು ಇನ್ನೆಲ್ಲ ಗುಡ್ಡೆ ಹಾಕೊಂಡು ಕೂತಿದ್ದೀವಿ, ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ 6ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಬಾಯಿ ಮುಚ್ಕೊಂಡಿದ್ರೆ ತಪ್ಪಿಗೆ ನಮ್ಮ ಕಾಲಿಗೆ ಬಿದ್ದು ನಾವು ನಮಸ್ಕಾರ ತಗೋತೀವಿ ಬಾಸ್. ಯಾಕೆ ಬಾಸ್? ನಮ್ಮ ಕೈಸ್ ಇವನು ಏನು ಏನೋ ನಿಂದು ಏನಿಲ್ಲ ತಾನೆ? ಹಾಂ ಗೈಸ್, ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗಿನ ವೀಡಿಯೋ ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಪುಟ್ಮಲು ನನಗೆ ಇವತ್ತು ಒಳ್ಳೆ ಊಟ ಮಾಡ್ಕೊಂಡು ಕೊಡ್ತಾನೆ ಇವಾಗ ನೈಟಿಗೆ. ಏನೋ ನಾನು ಅಡಿಗೆ ಮಾಡ್ಬೇಕಾ? ಹಾಂ ಮಲ್ಲು, ನಾನು ಗೆಸ್ಟು ಮಲ್ಲು ನಿಮ್ಮ ಮನೆಗೆ. ಯಾರು ಮಲ್ಲು? ಹರೀಶ್ ಸ್ಕೂಲ್ ಕೊಡು ಮಲ್ಲು, ಇಲ್ಲೊಂದು ನಿಮಿಷ ಮಾತಾಡ್ಬೇಕು ಅವನ ಹತ್ರ. ಅವನೇ ಕಣ, 2 others ಯಾರು ಇಲ್ಲ. ಹಲೋ ಬಾಸ್, ಬಾಸ್ ಹೇಳಿ. ಸೊ ಏನಪ್ಪ ಅಂದ್ರೆ ಮತ್ತೆ ಇವತ್ತು ಬೆಳಗ್ಗೆಯಿಂದ ಓದಿ 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 ತಲೆ ನೋವು ಅಂದ್ಬಿಟ್ಟಿದೆ ಗೈಸ್. ಎಷ್ಟು ಅಂತ ಓದೋಣ, ಎಷ್ಟು ಅಂತ ಓದೋಣ ಗೈಸ್. ನಾವು ಓದಿ ಓದಿ ಅವನಂತೂ ಮಲ್ಕೊಂಬಿಟ್ಟು ಪಾಪ. ಈ ಎಕ್ಸಾಮ್ ಟೈಮ್ನಲ್ಲಿ ನಮ್ಮ ಮೈಂಡು ನಮ್ಮ ಮಾತನ್ನ ಕೇಳಲ್ಲ ಗೈಸ್. ಗೈಸ್ ಏನಂದರೆ ಪುಟ್ಮಲ್ ಅವರು ಅಡುಗೆ ಮಾಡ್ತಾ ಇದ್ದಾರೆ, ನಾನು ಸ್ವಲ್ಪ ರೆಸ್ಟ್ ತಗೊಂತ ಇದ್ದೀನಿ. ಅಡುಗೆ ಮಾಡುವಂತ ಮಾರ್ನಿಂಗಿಂದ 3 ಟೈಮ್ ಅವನೇ ಮಾಡೋನೆ, ಇವಾಗಾದ್ರೂ ಮಾಡೋಣ. ನನ್ ಗೆಸ್ಟ್ ಅಲ್ವಾ ಗೈಸ್ ಮನೆಗೆ, ಅದಕ್ಕೆ ನಾನು ಅಡುಗೆ ಎಲ್ಲ ಮಾಡಲ್ಲ. ಏನ್ ಮಗ? ಏ ಯಾಕೋ ನೀನೇ ಹೇಳಿದ್ದು ಅಡುಗೆ ಮಾಡು ಅಂತ. ಗೈಸ್ ಸಿದ್ದರಾಜು ಬರ್ತಾ ಇದ್ದೀನಿ, ಕರ್ಕೊಬರಕ್ಕೆ ಹೋಗ್ಬೇಕು ಗೈಸ್. ನಾನು ನೋಡಿ ಇಲ್ಲಿ ನನ್ನ ಬೈಸಿಪ್ಸ್ ನೋಡಿ ಗೈಸ್, ಹಿಂಗಿದೆ, ಚೆನ್ನಾಗಿದೆಯಲ್ಲ. ಸ್ಟೀಲ್ ಬಾಡಿ, ಯಾವುದೇ ಜಿಮ್ಗೆ ಹೋಗಿ ಬಾಡಿ ಮಾಡಿರೋದಲ್ಲ ಗೈಸ್. ಇದು ಹಳ್ಳಿಯಲ್ಲಿ ಬೆಳ್ಕೊಂಡು ಬೆಂಗಳೂರಿಗೆ ಬಂದು ಚೆನ್ನಾಗಿ ಈಗಲೂ ಕೂಡ ಬಾಡಿನ ಸಕ್ಕದಾಗಿ ಇಟ್ಟಿದ್ದೀನಿ ನಾನು. ನನಗೆ ಹೊಟ್ಟೆ ಬಂದಿಲ್ಲ ಅಂಡ್ ನಿಜವಾಗ್ಲು ನನ್ನ ಬಾಡಿ ಎಲ್ಲ ಸ್ಟೀಲ್ ಬಾಡಿ ಇದ್ದಂಗೆ. ಸ್ವಲ್ಪ ದಪ್ಪ ಆಗ್ಬೇಕು ಅಷ್ಟೇ, ಅದು ಬಿಟ್ರೆ. ಟಾಟಾ ಟಾಟಾ ಏನು ಕೊಡ್ತೀಯಾ? ಏನು ಕೊಡ್ತೀಯಾ? ಏನು ಕೊಡ್ತೀಯಾ? ನಿನ್ನ ಯಾರೋ ಮಾಡ್ತಾ ಇದಾರೆ. ನಾನು ಅಲ್ಲೊಳ್ಳೆ ಇಲ್ಲೋಡ, ಇಲ್ಲಿ ಕ್ಯಾಮ್ರಾ ಕಡೆ ಕೈ ನೋಡೋ, ಇಲ್ಲೋಡ ಸ್ವಲ್ಪ. ನಿನ್ನ ಮಾಡೋದ ಬಿಡಪ್ಪ. ಆಯ್ತು ಕೈಸ್, ಏನೋ ವಿಡಿಯೋ ಮಾಡ್ಬೋದು ಅಂತ. ಆಯ್ತು ಬನ್ನಿ ಈ ಕಡೆ ಹೋಗೋಣ. ಮತ್ತೆ ಏನಪ್ಪ ಅಂದ್ರೆ ಇವತ್ತು ಮತ್ತೆ ಏನು ಮಾತಾಡೋಣ ಇವತ್ತು? ಇವ್ರ ಮನೆ ಪಕ್ಕದಲ್ಲಿ ನಾಯಿಗಳು ಸಾಕೋರೆ ಒಂದು 5-6. ಎಷ್ಟು ಇರಿಟೇಟ್ ಮಾಡ್ತೇವೆ ಅಂದ್ರೆ ಅವು ನೈಟ್ ಮಲ್ಕೊಳಕ್ಕೂ ಬಿಡಲ್ಲ ಇಲ್ಲಿ. ಏನ್ ಮಲ್ಲೋ, ಅಷ್ಟೊಂದು ನಾಯಿ ಯಾಕೆ ಸಾಕ್ಸಿದಿರಲ್ಲ? ಹಾಕಿದ್ವಾ? ಆಮೇಲೆ ಇಷ್ಟೊಂದು ಬೊಗಳ್ತಾ ಮಗ ನೈಟ್ ಎಲ್ಲ. ಬೆಳಗ್ಗೆ 4 ಗಂಟೆ 5 ಗಂಟೆಲಿ ಬೊಗಳ್ತಾ ಇತ್ತು, ನಂಗೆ ನಿದ್ದೆ ಹೋಯ್ತು ಕಣ. ಆದ್ರೆ ಒಂಥರ ಅಲಾರಾಮ್ ಇದ್ದಂಗೆ ಅವು ಕಣ ಇಲ್ಲಿ. ಅಲಾರಾಮ್ ನಾಯಿ ಗೈಸ್. ಹಾ ನಾನು ತಿನ್ನಲ್ಲ. ನಾನು ಇವತ್ತು ತಲೆ ಮೇಲೆ ತಲೆ ಬಿದ್ರು ತಿನ್ನಲ್ಲ. ಬೆಳೆ ಇವಾಗ ತಿನ್ ಖಾಲಿ ಮಾಡ್ರಪ್ಪ. ಅಣ್ಣ ಬತ್ತಲ್ಲ, ನೋಡು ತಿಂತಾನೆ ಬಿಡ, ತಲೆಗೆಸ್ಕೊಡ. ಏನಪ್ಪ ಅಂದರೆ ಏನಾದರೂ ಒಂದು ಟಾಪಿಕ್ ತೊಗೊಂಡು ಮಾತಾಡ್ಬೇಕು ಇವತ್ತು. ನಂಗೆ ಇಲ್ಲಾಂದರೆ ಮನ್ಸಿಗೆ ನೆಮ್ಮದಿ ಆಗಲ್ಲ.
ಏನಪ್ಪ ಟಾಪಿಕ್ ಅಂದರೆ ಮಲ್ಲ ಏನಾದರೂ ಏನು ಟಾಪಿಕ್ ತಗೊಳ್ಳೋ ಅಂತ ಹೇಳೋ. ನಂಗೆ ಮೈಂಡ್ ಓಡ್ತಾ ಇಲ್ಲ, ತಲೆ ಓಡ್ತಾ ಇಲ್ಲ. ಅದನ್ನ ನೀನು ಯಾರೋ ಹೇಳಲ್ಲ, ಯಂಗ್ಸ್ಟರ್ಸ್ಗಳಿಗೆಲ್ಲ ಸ್ವಲ್ಪ ಇನ್ಸ್ಪಿರೇಷನ್ ಆಗಂಗೆ ಹೇಳು. ಬ್ಯಾಂಗ್ಳೂರ್ ಲೈಫ್ ಬಗ್ಗೆ ಹೇಳ್ಬೇಕಂತೆ. ಬ್ಯಾಂಗ್ಳೂರ್ ಲೈಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರ್ ಲೈಫು, ಇಲ್ಲ ಅಂತಲ್ಲ. ಮಾತಾಡೋ ವೈರೋ ಇದು ಒಂದು ಸ್ವಲ್ಪ ಮುಗಿಸ್ತೀನಿ. ಬೆಂಗ್ಳೂರು ಲೈಫು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲೆಲ್ಲದಕ್ಕೂ ಕಾಸ್ಟ್ಲಿನೇ. ಆ್ಯಂಡ್ ದುಡ್ಡಿದ್ರೆ ದೊಡ್ಡಪ್ಪ ಅಂತ ಹೇಳ್ತಾರಲ್ಲ ಹಂಗೆ. ಬಟ್ ಇನ್ನೊಂದೇನೆಂದರೆ ಹಳ್ಳಿ ಕಡೆ ಜನ ಏನಾದರೂ ಒಂದು ಸ್ವಲ್ಪ ದುಡ್ಡು ಗಿಡ್ ಮಾಡಿಬಿಟ್ಟೋ, ಏನಾದರೂ ಒಂದು ಮನೆಗೆ ತಂದುಬಿಟ್ಟೋ, ಒಂದು ಕಾರ್ ಆಗಲಿ, ಒಂದು ಹಸು ಆಗಲಿ, ಏನೇ ಆಗಲಿ ಒಂದು ಮಾಡ್ದೋ, ಪಕ್ಕದಲ್ಲಿರೋರ್ಗಿನ್ನ ಒಂದು 10 ರೂಪಾಯಿ ಜಾಸ್ತಿ ದುಡಿದ್ಬಿಟ್ಟೋ ಅಂದರೆ ಯಾರು ತಡ್ಕೊಳಲ್ಲ. ಬಟ್ ಬೆಂಗಳೂರಲ್ಲಿ ಹಂಗಿಲ್ಲ. ಕೋಟ್ಯಾಂತರ ರೂಪಾಯಿ ಮನೇಲಿ ಇಟ್ರು ತಗೊಂಬಂದು ಇಟ್ಕೊಂಡ್ರು ಸಾಯಂಕಾಲಕ್ಕೆ ಯಾರೂ ಇಲ್ಲಿ ಬಂದು ನೋಡಲ್ಲ. ಅದಕ್ಕೆ ಬೆಂಗಳೂರು ಲೈಫಲ್ಲಿ ಬದುಕೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಏನು ಮಾಡ್ತೀರಾ, ವೆಜಿಟೇಬಲ್ಸು ಇವೆಲ್ಲ ಊಟ ಫುಡ್ಸು ಇದೆಲ್ಲ ಅಷ್ಟು ಹೈಜಿನಿಕ್ ಆಗಿಲ್ಲ, ಆರೋಗ್ಯ ತಪ್ಪೋದು ಜಾಸ್ತಿ. ಆ್ಯಂಡ್ ನಾವು ಬ್ಯಾಚುಲರ್ಸ್ ಆಗಿದ್ದರಿಂದ ನಮಗೂ ಸ್ವಲ್ಪ ಕಷ್ಟನೇ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ತಿನ್ನೋದು. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಆ್ಯಂಡ್ ನಮ್ಗೆ ಗೊತ್ತಿರೋರೊಬ್ರು ಹೇಳ್ತಾಯಿದ್ರು, ಅಂದರೆ ಅವರು ನನ್ನ ಫ್ರೆಂಡ್ ಅವ್ರ ಮದರು, ಏನಾದರೂ ಸ್ವಲ್ಪ ಹೇಳು ವೀಡಿಯೋದಲ್ಲಿ, ಏನಾದರೂ ಸ್ವಲ್ಪ ಹೇಳು ನಮ್ಮಂಥವ್ರಿಗೆಲ್ಲ ಅಂತ. ಏನು ಹೇಳೋಣ ಹೇಳಿ, ನಿಮ್ಮಷ್ಟು ತಿಳಿದಿರೋ ಅಷ್ಟೇನಲ್ಲ. ಯಾರ್ಯಾರು ನಾನೆಲ್ಲ ವೀಡಿಯೋ ನೋಡಿದ್ದೀರಾ, ನಿಮ್ಗೆ ತಿಳಿದಿರೋ ಅಷ್ಟು ನಮಗೆಲ್ಲ ಏನು ತಿಳಿದಿಲ್ಲ. ಹೌದಾ, ಎಲ್ಲ ನನಗಿನ್ನ ಜಾಸ್ತಿ ತಿಳ್ಕೊಂಡಿರೋರೆ. ಬಟ್ ಬೇಡ ಬಿಡಿ, ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಾವು ಏನೇನೋ ಮಾತಾಡ್ಬಿಡ್ತೀವಿ. ವೇಟ್ ಕರೋ, ಕನ್ನಡ ಬರೋದು ನಿನಗೆ? ಕನ್ನಡದಲ್ಲಿ ಮಾತಾಡೋ. ಕನ್ನಡ ಬರಲ್ವಾ? ಹಾಂ, ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. ಯೋಚನೆ ಮಾಡು. ಬಾರೋ, ನಿನ್ನ ಫೇಸ್ ತೋರಿಸು ಸ್ವಲ್ಪ. ಇವಾಗ ಹಿಡಿತೀನಿ ಕ್ಯಾಮರಾ ಕಡಿಕೆ. ಕಟಿಂಗ್ ಮಾಡಿಸಿಲ್ಲ? ಹಾಂ ಮಾಡು, ಆಯಿತು ಗೈಸ್. ಆದರೂ ಬೆಳಗ್ಗೆಯಿಂದ ನಮ್ಮಂತೂ ಕುತ್ಕೊಂಡು ಮಗುತ್ತಾವ. ಬೇರೆ ಚೇರ್ ಮೇಲೆ ಕೂತಿದ್ದು ತಲೆನೋವು ಬಂದ್ಬಿಡೋದು ನಿಜವಾಗ್ಲು. ಇಷ್ಟು ಅಂದರೆ ಲೈಫ್ ನಾವು ಅಂದ್ಕೊಂಡಂಗಲ್ಲ ಗೈಸ್. ಲೈಫ್ ನಾವು ಅಂದ್ಕೊಂಡಂಗಲ್ಲ, ಪರ್ಸನ್ಸ್ ಜನ ನಾವು ಅಂದ್ಕೊಂಡಂಗಲ್ಲ. ಅದಕ್ಕೆ ಹೋದಂಗೆ ನಾವು ಅದರಿಂದ ಹೋಗ್ಬೇಕೆ ಹೊರತು ನಮ್ಮಿಂದೆ ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗಲ್ಲ. ಅದು ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗ್ಬೇಕಷ್ಟೆ. ನಾವು ಏನಾದರೂ ಒಂದು ವಸ್ತು ಸಿಗಲ್ಲ ಅಂದರೆ ಮತ್ತೆ ಅದು ಪದೇ ಟ್ರೈ ಮಾಡ್ತೀವಲ್ಲ, ಅದು ಸರಿನಾ ತಪ್ಪ ಅಂತ. ನಾನು ಇಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಿಲ್ಲೋ, ನೀನು ಹೇಳ್ಬಿಟ್ಟಲ್ಲ ಇಲ್ಲ ರೇಟಿಗೆ. ಹಾಂ, ತಪ್ಪ ಅದು? ನೀನು ಯಾವತ್ತೂ ಮಾಡಿಲ್ವ ಹಂಗಾದ್ರೆ? ನಾನು ಕೇಳ್ತಾ ಇರೋದು ನಿನ್ನ, ಈಗ ಏನಾದರೂ ಒಂದು ವಸ್ತು ಆಗಲಿ, ಒಂದು ಪರ್ಸನ್ ಆಗಲಿ, ಓಕೆನಾ? ಅರ್ಥ ಮಾಡ್ಕೊ ಏನು ಹೇಳ್ತಾ ಇದ್ದೀನಿ ಅಂತ. ಒಂದು ವಸ್ತು ಆಗಲಿ, ಒಬ್ಬ ಪರ್ಸನ್ ಆಗಲಿ, ಅವ್ರು ಸಿಗಲ್ಲ ಅಲ್ಲ, ಒಂದು ವಸ್ತು ಸಿಗಲ್ಲ ಅಂತ ನಮ್ಗೆ ಗೊತ್ತಾದ್ರೂ ನಾವು ಅದನ್ನೇ ಪದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಏನಂತಾರೆ? ಹಾಂ, ಲೈ ಮಾತಾಡಲ್ಲ ಯಾಕಲ್ಲ? ಇವಾಗ ತಾನೇ ಏನೋ ದೊಡ್ಡದಾಗಿ ಹೇಳಿದೆ, ಇಟ್ಸ್ ಪ್ಯೂರ್ಲಿ ರಾಂಗ್ ಅಂತ ಇವಾಗ ತಾನೇ ಹೇಳಿದೆ. ಏನು ತಿರ್ಗಾಡ್ತೀಯಪ್ಪ, ನಿಮ್ಮ ಮನೆ ಹತ್ರ ಭಾರಿ ಬೆಚ್ಚಗೈತಿ ಇಲ್ಲಿ ಅಂತ. ಹೊರಗಡೆ ಹೋದ್ರೆ ಚಳಿ ಸರಿಯಾಗಿ ಇಡುತ್ತೆ, ಹೊರಗಡೆ ತಿರ್ಗಾಡ್ಬೇಕಂತ ನಿಮಗೆ. ಹಾಂ, ಏನಂದರೆ ಇವನು ಇಲ್ಲಿದ್ದು ಮನೇಲಿ ಚೆನ್ನಾಗಿ ಬೇಜಾರಾಗ್ಬಿಟ್ಟದೆ. ಅದಕ್ಕೆ ಹೊರಗಡೆ ತಿರ್ಗಾಡೋದು ಬರೀ ಇದನ್ನೇ ಮಾಡ್ತಿರ್ತಾನೆ. ಅದಕ್ಕೆ ಇವಾಗ ನನ್ನ ಕಡಿತಾವ ಹೊರಗಡೆ ಹೋಗೋಣ ತಿರ್ಗಾಡೋಣ ಅಂತ. ನಮಗೆ ಚಳಿ ಫಸ್ಟೇ ಆಗಲ್ಲ. ಆಗಲೇ ನಿದ್ದೆ ಬರ್ತೈತಿ.
ನಮ್ದೊಂಥರ ಹೆಂಗಾಗ್ಬಿಟ್ಟೈತೆ ಅಂದರೆ ಜೀವನ. ಎಕ್ಸಾಮ್ಸ್, ಕೆಲಸ, ಲೈಫು, ಫ್ಯಾಮಿಲಿ. ನೋಡು ಈಗ ಫೋನ್ ಮಾಡ್ಲಾ ಯಾರಿಗೋ ಯಾರಿಗಾದ್ರೂ ಮಾತಾಡಕ್ಕೆ ಬಾಯಿಗೆ ಒಂದು ನಿಮಿಷ ಇಲ್ಲೇ ಮಾತಾಡ್ತಾ ಇದ್ದೀನಿ ತಾನೆ ವಿಡಿಯೋದಲ್ಲಿ. ಬಾರೋ ಇಲ್ಲಿ. ಮಾತಾಡ್ಲಿ ನೀನೇ ಮಾತಾಡ ಬಾಯಿ, ಎಲ್ಲ ನೀನೇ ಮಾತಾಡ್ತೀಯ ಕಣ. ನೀನು ಯೋಚನೆ ಮಾಡಂಗೆ ಇಲ್ಲ, ಹಂಗೆ ಮಾತಾಡ್ಬಿಡ್ತೀಯ. ಬಾಯ್ ಕುತ್ಕೋ. ಬಾ ಏನೇ ಗೈಸ್ ಸಾಕು, ಇವಾಗ ಆಯ್ತು. ಒಂದು ನಿಮಿಷ ಕಟ್ ಮಾಡಿ ಇಲ್ಲಿ. ಇವಾಗ ನಾನು ಏನೋ ಮಾತಾಡ್ತಾ ಇದ್ದೆ ಹೀಗೆ, ಏನು ನಮ್ಮ ಜೀವನದಲ್ಲಿ ಏನು ನಡೀತಾ ಇತ್ತು ಲೈಫಲ್ಲಿ ನಮಗೆ ಗೊತ್ತಾಯ್ತಲ್ಲ. ಎಕ್ಸಾಮ್ಸು, ಕೆಲಸ, ಫ್ಯಾಮಿಲಿ, ಅದು ಇದು ಅಂತ ಎಲ್ಲ. ಇದ್ರ ಬಗ್ಗೆ ನೀನೇನಾದ್ರು ಸ್ವಲ್ಪ ಹೇಳ್ಬೋದು. ನಾನು ಥಿಂಕ್ ಮಾಡ್ತಾ ಇರೋದು ಕರೆಕ್ಟಾಗಿ ಐತೆ ಇಲ್ಲ ರಾಂಗ್ ಐತೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಡು ಯು ಟ್ರಸ್ಟ್ ಯು? ಡು ಯು ಟ್ರಸ್ಟ್ ಯು? ನಾನು ಟ್ರಸ್ಟ್ ಮಾಡ್ತೀನಿ. ನಾನೇ ಟ್ರಸ್ಟ್ ಮಾಡಿಲ್ಲ ಅಂದರೆ ಬೇರೆ ಯಾರೋ ಮಾಡ್ತಾರೆ. ಹಂಗಿದ್ರೆ ನೀನು ಯೋಚನೆ ಮಾಡೋದು ಸರಿ. ಕರೆಕ್ಟಾಗಿದೆಯಾ? ಎಸ್. ನೀನು ಹೇಳಿದ್ರ ಬಗ್ಗೆ ನಮ್ಮನ್ನು ನಾವು ನಂಬಿದ್ರೆ ನಾವು ಯೋಚನೆ ಮಾಡೋದು ನಾವು ಮಾಡೋದೆಲ್ಲ ಸರಿ. ಹೌದಾ? ಇದು ಗೋಲ್ಸ್ ಮೇಲೆ ಫೋಕಸ್ ಮಾಡಿ. ಎಸ್, ಫೋಕಸ್ ಆನ್ ಯುವರ್ ಗೋಲ್ಸ್. ಲವ್ ಯುವರ್ ಫ್ಯಾಮಿಲಿ. ಡೋಂಟ್ ಲವ್ ಎನಿ ಗರ್ಲ್. Yeah, who all are with you and who all are spending time with you, please ಅವ್ರನ್ನ ಇಗ್ನೋರ್ ಮಾಡಕ್ ಹೋಗ್ಬಿಡಿ. ನಿಮ್ಗೋಸ್ಕರ ಯಾರು ಕೊಡೋರ್ನ ನೀವು ಗೌರವದಿಂದ ಕಾಣಿ, ರೆಸ್ಪೆಕ್ಟ್ ಕೊಡಿ, ಟೈಮ್ ಕೊಡಿ. ನಿಮ್ಗೆ ಯಾರು ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಅದೆಲ್ಲ ಸಪ್ರೇಟು. ನಿಮ್ಮನ್ನ ಜಾಸ್ತಿ ಯಾರು ಇಷ್ಟಪಡ್ತಾರೋ ಅವ್ರನ್ನ ಇಷ್ಟಪಡಿ. ಅದು ಬಿಟ್ಬಿಟ್ಟು ಯಾರ್ಯಾರನ್ನೂ ಇಷ್ಟಪಡಕ್ಕೆ ಹೋಗ್ಬೇಡಿ. ಯಾಕಂದರೆ ಲೈಫಲ್ಲಿ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟೈತೆ ನನಗಂತೂ. ನಾವು ಯಾರ್ಯಾರು ಅನ್ಕೊತೀವಿ ಅವ್ರನ್ನೂ ನಮ್ಮ ಥರನೇ ಯೋಚನೆ ಮಾಡ್ತಾರೆ ಅಂತ, ಅದೆಲ್ಲ ಸುಳ್ಳು ಗೈಸ್. ನಿಜವಾಗ್ಲೂ ನಾವು ಆಫ್ಟರ್ ದ ಸೋ ಮೆನಿ ಟೈಮ್ಸ್ ಆದಮೇಲೆ ನಮಗೂ ಇದು ರಿಯಲೈಸ್ ಆಗಿದ್ದು. ಇವಾಗ ಸದ್ಯಕ್ಕೆ 23-24 ವರ್ಷ ಇದ್ದೀವಿ ಏಜಲ್ಲಿ. ಈಗ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರು ಒಂದು 25, 26, 27 ವರ್ಷದವರೆಗೂ ಲವ್ ಮಾಡಕ್ಕೆ ಹೋಗ್ಬೇಡಿ. ಸಿಗುವ ಗೈಸ್. ನೋಡಿ ಇಲ್ಲಿ ಇವಾಗ ಮಲ್ಕೊತಾ ಇದ್ದೀವಿ. ವಿಡಿಯೋ ಕಂಪ್ಲೀಟ್ ಮಾಡುವಂಥ ಸಮಯ. ಮಚ್ಚ ನೀನು ಹೇಳೋ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಏನು ಹೇಳಪ್ಪ? ಚಳಿ ಎಲ್ಲರೂ ಬೆಚ್ಚಿಟ್ಟು ಮಲ್ಕೊಳ್ಳಿ ಅಂತ ಸಿದ್ದರಾಜ್ ಅವ್ರು ಹೇಳ್ತಾ ಇದ್ದಾರೆ. ವಿಡಿಯೋದಲ್ಲಿ ಬರಲ್ಲ ಅಂತ ಹೇಳಿದ್ರು, ನಾವು ಅದಕ್ಕೆ ಫೋರ್ಸ್ ಮಾಡಲಿಲ್ಲ. ಗೈಸ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಶುಭರಾತ್ರಿ. ನಾಳೆ ಸಿಗುವ.